ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸಂಕಷ್ಟದಲ್ಲಿ ಪೋಷಕರು, ಖಾಸಗಿ ಶಾಲೆಗಳು ಫೀಸ್ ಗೊಂದಲ ಸಮಸ್ಯೆ ಬಗೆಹರಿಸದ ಸಚಿವರು. ಸರ್ಕಾರಕ್ಕೆ ಪೋಷಕರಿಂದ ಡೆಡ್ಲೈನ್ ಫಿಕ್ಸ್. ಇದು ಫೀಸ್ ಡೆಡ್ಲೈನ್ ನ್ಯೂಸ್ 18 ಮೆಗಾ ಕವರೇಜ್. ಶಾಲೆ ಆರಂಭ ಆದ್ರೂ ಕೂಡ ಈ ಫೀಸ್ ಗೊಂದಲ ಮಾತ್ರ ಮುಗಿದಿಲ್ಲ, ಬಗೆಹರಿತಿಲ್ಲ ಸಮಸ್ಯೆ. ಖಾಸಗಿ ಶಾಲೆ ಶುಲ್ಕ ಕಡಿತಕ್ಕೆ ಪೋಷಕರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸರ್ಕಾರಕ್ಕೆ ಪೋಷಕರು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಸಚಿವರು ಮಾತ್ರ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾ ಇದ್ದಾರೆ. ತರಗತಿಗಳ ಆರಂಭದ ಬಗ್ಗೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇನ್ನೇನು 1 ರಿಂದ 9ನೇ ತರಗತಿವರೆಗೂ ಕೂಡ ನಾವು ಸ್ಕೂಲನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಫೀಸ್ ಬಗ್ಗೆ ಯಾಕೆ ಅವರು ಕಠಿಣ ನಿರ್ಧಾರವನ್ನ ಕೈಗೊಳ್ತಿಲ್ಲ, ಖಾಸಗಿ ಶಾಲೆಯವರಿಗೆ ನಿರ್ದೇಶನ ಕೊಡ್ತಾ ಇಲ್ಲ ಅಂತ ಪೋಷಕರು ಕೇಳ್ತಾ ಇರೋದು. ಇವತ್ತೇ ಸರ್ಕಾರಕ್ಕೆ ಪೋಷಕರು ಡೆಡ್ಲೈನ್ ಕೊಟ್ಟಿದ್ದಾರೆ. ಪೋಷಕರು ವರ್ಸಸ್ ಖಾಸಗಿ ವರ್ಸಸ್ ಸರ್ಕಾರದ ಮಧ್ಯದಲ್ಲಿ ಈ ಫೀಸ್ ಕಡಿಮೆ ಮಾಡುವಂತ ವಿಚಾರವಾಗಿ, ಕಡಿತ ಮಾಡುವಂತ ವಿಚಾರವಾಗಿ ಇದೀಗ ಒಂಥರ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಅಂದ್ರೆ ಖಾಸಗಿ ಅವರು ಒಪ್ಕೊಳ್ತಾನೆ ಇಲ್ಲ, ನಾವು ಆನ್ಲೈನ್ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀವಿ, ನಾವು ಬಿಲ್ಡಿಂಗಿಗೆ ರೆಂಟ್ ಕಟ್ಟಬೇಕು, ಅದ್ರ ಜೊತೆಯಲ್ಲಿ ಶಿಕ್ಷಕರಿಗೆ ಸಂಬಳ ಕೊಡಬೇಕು, ಇದನ್ನೆಲ್ಲ ಕೊಡಬೇಕು ಅಂದ್ರೆ ಫೀಸ್ ಕಡಿತ ಮಾಡೋದಕ್ಕೆ ಆಗಲ್ಲ ಅಂತ ಪ್ರೈವೇಟ್ ಸ್ಕೂಲ್ನವ್ರು ಹೇಳ್ತಾ ಇದ್ದಾರೆ. ಪೋಷಕರು ಹೇಳ್ತಾ ಇರೋದು, ಕೊರೋನಾ ಬಂದ ಮೇಲೆ ನಮಗೂ ಕೂಡ ಆರ್ಥಿಕವಾಗಿ ಸಂಕಷ್ಟ ಆಗಿದೆ, ಸರಿಯಾಗಿ ಮಕ್ಕಳನ್ನ ಸ್ಕೂಲಿಗೂ ನಾವು ಕಳಿಸಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಬೇಸಿಕ್ ಫೀಸ್ ಏನಿದೆ ಅದನ್ನ ತಗೊಳ್ಳಿ, ಅದನ್ನ ಹೊರತುಪಡಿಸಿ ಪ್ರತಿ ವರ್ಷ ಏನ್ ಕಲೆಕ್ಟ್ ಮಾಡ್ತಾ ಇದ್ರು ಅಷ್ಟೊಂದು ಮೊತ್ತದಲ್ಲಿ ಫೀಸ್ ಬೇಡ, ಸರ್ಕಾರ ಇದಕ್ಕೆ ನಿರ್ದೇಶನ ಕೊಡಬೇಕು ಅಂತ. ಸಭೆ ಮೇಲೆ ಸಭೆ ಎಲ್ಲ ಆಗಿದೆ ಈ ಬಗ್ಗೆ. ಈಗ ಫೀಸ್ ಕಡಿತ ಮಾಡುವಂತೆ ಪೋಷಕರು ಆಗ್ರಹ ಏನ್ ಮಾಡಿದ್ರು, ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದಕ್ಕೆ ಡೆಡ್ ಲೈನ್ ಫಿಕ್ಸ್ ಮಾಡಿದ್ದಾರೆ. ಇವತ್ತಿಗೆ ಆ ಡೆಡ್ ಲೈನ್ ಮುಗಿಯುತ್ತೆ. ಹಾಗಾಗಿ ಪೋಷಕರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಭೆ ನಡೆದು ವಾರ ಕಳೆದಿದೆ. ಸರ್ಕಾರದ ವತಿಯಿಂದ ಈ ಫೀಸ್ ಕಡಿಮೆ ಮಾಡೋ ವಿಚಾರವಾಗಿ ಇನ್ನೂ ಕೂಡ ಅಧಿಕೃತವಾಗಿ ಯಾವ ಮಾಹಿತಿನೂ ಘೋಷಣೆನೂ ಹೊರಗಡೆ ಬಿದ್ದಿಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟದ ಜೊತೆ ಕೂಡ ಈಗ ಸಭೆಯನ್ನ ಮಾಡಿದ್ದಾರೆ. ಸಭೆ ಮುಗಿದು ಹೋಗಿದೆ. ಆದ್ರೆ ಇಲ್ಲಿ ತನಕ ಸರ್ಕಾರದಿಂದ ಯಾವುದೇ ಸ್ಪಷ್ಟ ಆದೇಶ ಮತ್ತೆ ನಿರ್ಧಾರ ಹೊರಗಡೆ ಬಂದಿಲ್ಲ. ಹಾಗಾಗಿ ಪೋಷಕರು ಈಗ ವೇಟ್ ಮಾಡ್ತಿದ್ದಾರೆ. ಇವತ್ತಿನ ತನಕ ಸರ್ಕಾರಕ್ಕೆ ನಾವೊಂದು ಗಡುವನ್ನ ಕೊಟ್ಟಿದ್ವಿ, ಡೆಡ್ ಲೈನ್ ಅನ್ನ ಕೊಟ್ಟಿದ್ವಿ. ಸೊ ಸರ್ಕಾರ ಯಾವ ನಿರ್ಧಾರಕ್ಕೆ ಇವತ್ತು ಬರುತ್ತೆ ಅಂತ ನೋಡ್ತಾರೆ. ಮತ್ತೆ ಪ್ರತಿಭಟನೆ ಹಾದಿ ಹಿಡಿಬೇಕಾ ಅಥವಾ ಏನ್ ಮಾಡ್ಬೇಕು ಅನ್ನೋದನ್ನ ಪೋಷಕರು ಡಿಸೈಡ್ ಮಾಡ್ತಾರೆ. ಇನ್ನು ಖಾಸಗಿ ಅವ್ರು ಮಾತ್ರ ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ. ಮಂತ್ರಿಗಳು ಒಂದು ವಾರದಿಂದನೇ ಹೇಳಿದ್ದಾರೆ, ಇನ್ನು 2 ದಿನದಲ್ಲಿ ನಾವು ಅಂತಿಮವಾಗಿ ಒಂದು ಸೂತ್ರವನ್ನ ಘೋಷಣೆ ಮಾಡ್ತೀವಿ ಅಂತ. ಅವ್ರು ಹೇಳಿ 1 ವಾರ ಆಯ್ತು. ಈ ಕಡೆ ICSE, CBSE, IGCSE, IB ಶಾಲೆಗಳೆಲ್ಲ ಫೆಬ್ರವರಿಗೆನೆ ಅವರು ಎಕ್ಸಾಮ್ ಅನೌನ್ಸ್ ಮಾಡಿದ್ದಾರೆ. ಹಾಲ್ ಟಿಕೆಟ್ ತಗೊಂಡೋಗಿ ಫುಲ್ ಪೇಮೆಂಟ್ ಕಟ್ಟಿ ಅಂತ ಪ್ಲೆಸರ್ ಮಾಡ್ತಿದ್ದಾರೆ. ನಮಗೆ 100 ಸಂಖ್ಯೆಯಲ್ಲಿ ದೂರುಗಳು ಬರ್ತಾ ಇದೆ. ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ, ಶಿಕ್ಷಣ ಸಚಿವರು ಒಂದು ಸಣ್ಣ ಘೋಷಣೆಯನ್ನು ಕೂಡ ಮಾಡ್ತಾ ಇಲ್ಲ. ಇದರಿಂದ ಏನ್ ಅರ್ಥ ಆಗ್ತಾ ಇದೆ ನಮ್ಗೆ ಅಂದ್ರೆ, ಯಾಕೆ ಇವರು ಪೋಷಕರನ್ನ ಇಷ್ಟೊಂದು ಸತಾಯಿಸ್ತಾ ಇದ್ದಾರೆ? ಇವ್ರು ಬೇಕು ಅಂತಾನೆ ಏನಾದ್ರು ಶುಲ್ಕ ಪೂರ್ತಿ ವಸೂಲು ಮಾಡ್ಕೊಂಡ್ಮೇಲೆ ಏನಾದ್ರು ಇವ್ರು ಘೋಷಣೆ ಮಾಡ್ತಾರೆ ಏನಾದ್ರು ಸರ್ಕಾರ? ಸೊ ಅದರಿಂದ ತಕ್ಷಣವೇ ಇವತ್ತೇನೆ ಆ ಶುಲ್ಕದ ಬಗ್ಗೆ ಸರ್ಕಾರ ಒಂದು ನಿರ್ಧಾರವನ್ನ ಪ್ರಕಟಿಸಬೇಕು. ಇನ್ನು ಈ ಫೀಸ್ ಕಡಿತ ಮಾಡುವಂತ ವಿಚಾರ ಬಂದ ತಕ್ಷಣ ಸರ್ಕಾರದ ವಿರುದ್ಧ ಖಾಸಗಿ ಶಾಲೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಸ್ಕೂಲ್ ಫೀಸ್ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬಾರದು ಅಂತ ಸರ್ಕಾರದ ಮೇಲೆ ಇದೀಗ ಪ್ರೈವೇಟ್ ಸ್ಕೂಲ್ನವರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಪೂರ್ತಿ ಶುಲ್ಕವನ್ನ ಈಗ ಖಾಸಗಿ ಶಾಲೆಗಳು ಕೇಳ್ತಾ ಇರೋದು. ಪೋಷಕರ ಬಳಿಯಲ್ಲೂ ಕೂಡ ಇದೇ ಡಿಮ್ಯಾಂಡ್ ಅನ್ನ ಇಡ್ತಾ ಇರೋದು. ಸರ್ಕಾರ ಈಗ ಮಧ್ಯಪ್ರವೇಶ ಮಾಡಬಾರದು ಈ ವಿಚಾರವಾಗಿ ಅನ್ನೋದು ಪ್ರೈವೇಟ್ ಸ್ಕೂಲ್ನವರ ಒಂದು ಆಗ್ರಹ. ಒಂದ್ ವೇಳೆ ಶುಲ್ಕ ಕಡಿಮೆ ಮಾಡಿದ್ರೆ ಸರ್ಕಾರಕ್ಕೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಶಿಕ್ಷಕರ ಸಂಬಳ ಕಡಿಮೆ ಮಾಡ್ತೀವಿ ಅಂತ ಇವರು ಬೆದರಿಕೆ ಹಾಕೋ ಮುಖಾಂತರ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವು ಶುಲ್ಕ ಕಡಿಮೆ ಮಾಡಿದ್ರೆ, ಅಧಿಕೃತವಾಗಿ ಬಗ್ಗೆ ಏನಾದ್ರೂ ನೀವು ಆದೇಶವನ್ನ ಹೊರಡಿಸಿದ್ರೆ ನಾವು ಶಿಕ್ಷಕರ ಸಂಬಳವನ್ನ ಕಡಿಮೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಶಿಕ್ಷಣ ಇಲಾಖೆ ವಿರುದ್ಧ ರೂಪ್ಸಾ ಅಧ್ಯಕ್ಷ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶುಲ್ಕ ಕಡಿತದ ಬಗ್ಗೆ ಸುರೇಶ್ ಕುಮಾರ್ ಸೈಲೆಂಟ್ ಆಗಿದ್ದಾರೆ. ಇದುವರೆಗೂ ಸಭೆಯೇನೋ ಮಾಡಿದ್ದಾರೆ, ಆದ್ರೆ ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಘೋಷಣೆಯನ್ನ ಸರ್ಕಾರದ ಪರವಾಗಿ ಹೊರಡಿಸಿಲ್ಲ. ಇದು ಬಹಳ ಸೂಕ್ಷ್ಮ ವಿಚಾರ ಅಂತ ಸಚಿವರು ಪದೇ ಪದೇ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಹಳ ಅವಸರದಿಂದ ತೆಗೆದುಕೊಳ್ಳೋ ನಿರ್ಣಯ ಕೂಡ ಇದು ಅಲ್ಲ. ಇನ್ನು ಪೋಷಕರಿಗೆ ಪದೇ ಪದೇ ಇವರು ಅಭಯ ಕೊಡೋದು, ಭರವಸೆ ಕೊಡೋದು ಏನು ಅಂದ್ರೆ, ನೀವು ಹೆದರ್ಕೋಬೇಡಿ ಅಂತ. ಮತ್ತೆ ಬೀದಿಗಿಳಿಯೋದಕ್ಕೆ ಪೋಷಕರು ರೆಡಿ ಆಗಿದ್ದಾರೆ. ಸರ್ಕಾರದ ನಿರ್ಧಾರ ಏನು ಅಂತ ಅವ್ರು ವೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇವಾಗ ಕಾಯ್ತಾ ಇರೋದು. ಇವತ್ತೇ ಡೆಡ್ ಲೈನ್ ಕೊಟ್ಟಿದ್ದಾರೆ, ಆ ಗಡುವು ಇವತ್ತು ಮುಗಿದು ಹೋಗುತ್ತೆ. ಹಾಗಾಗಿ ಸುರೇಶ್ ಕುಮಾರ್ ಅವರು ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ.
ಕಳೆದ 1 ತಿಂಗಳು ಹಿಂದೆಯೇ ತಾವುಗಳು ಸಿಲೆಬಸಸ್ಸನ್ನು ರಚನೆ ಮಾಡಿದ್ರಿ. 2 ದಿವಸದಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ. SSLC ಸಿಲೆಬಸಸ್ಸನ್ನು ಇವತ್ತಿಗೂ ಕೂಡ ಅನೌನ್ಸ್ ಮಾಡಲಿಲ್ಲ. ಅಕಾಡೆಮಿಕ್ ಕ್ಯಾಲೆಂಡರ್ ಕೂಡ ಅನೌನ್ಸ್ ಮಾಡಲಿಲ್ಲ. ಸೊ ಅದರ ನಂತರ ಫೀಸಸ್ ಬಗ್ಗೆ ನಾನು ಎಲ್ಲರ ಜೊತೆಗೂ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀನಿ ಅಂತೇಳಿ ನಮ್ಮನ್ನೆಲ್ಲ ಮೀಟಿಂಗ್ ಕರೆದು ಫೀಸ್ ಬಗ್ಗೆನೂ ಕೂಡ ನೀವು ಚರ್ಚೆ ಮಾಡಿದ್ರಿ. ಒಂದು 2-3 ದಿವಸದಲ್ಲಿ ಅನೌನ್ಸ್ ಮಾಡ್ತೀನಿ ಅಂದರೆ ಕಳೆದ ಈಗಾಗಲೇ 15 ದಿವಸ ಆಗ್ತಾ ಬಂತು. ಇವತ್ತಿಗೂ ಕೂಡ ಒಂದು ಫೀಸಸ್ ಬಗ್ಗೆ ಏನು ಅಂತಲೂ ಕೂಡ ನೀವು ಇದನ್ನು ಅನೌನ್ಸ್ಮೆಂಟನ್ನು ಮಾಡಲಿಲ್ಲ. ಈಗ ಟೆಕ್ನಿಕಲ್ ಕಮಿಟಿ ಹೇಳಿದೆ 1ನೇ ತಾರೀಕಿಂದ ಜನವರಿ 1ನೇ ತಾರೀಕಿಂದ 10 ಮತ್ತು 12ನೇ ಕ್ಲಾಸಸ್ಸು 6ರಿಂದ 9ವರೆಗೂ ಮತ್ತು 11ನೇ ತರಗತಿಗೂ ವಿದ್ಯಾಗಮ ರೂಪದಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಿ ಅಂತೇಳಿ 1ನೇ ತಾರೀಕಿಂದ ನಮಗೆ ಅಲೋ ಮಾಡಿದ್ವಿ. ಆದರೆ 1ರಿಂದ 5ನೇ ತರಗತಿದು ಜನವರಿ 14ರಿಂದ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ಸುತ್ತೋಲೆಯನ್ನು ಕೂಡ ಹೊರಡಿಸಿದ್ರಿ. ಆದರೆ ತಾವು ಬೀದರಲ್ಲಿ ಒಂದು ಹೇಳಿಕೆಯನ್ನು ನೀಡಿದ್ರಿ. ಸೊ 1ರಿಂದ 5 ಸದ್ಯಕ್ಕೆ ಪ್ರಾರಂಭ ಮಾಡಲ್ಲ ಅಂತೇಳಿ. ದೇವರ ದಯೆಯಿಂದ ಕರ್ನಾಟಕದಲ್ಲಿ ಯಾವುದೇ ರೋಗದ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಶಾಲೆಗಳ ಮಕ್ಕಳಿಗೆ. ಸೊ ಹಾಗಾಗಿ ನೀವು 1ರಿಂದ 10ನೇ ತರಗತಿ ತನಕ ಅಥವಾ 12ನೇ ತರಗತಿ ತನಕ ಶಾಲೆ ಪ್ರಾರಂಭ ಮಾಡೋದಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲದೆ ಇರೋವಂಥ ಬಡ ಮಕ್ಕಳುಗಳಿಗೆ ಇನ್ನೊಂದು ತಾವು ಮಾಡ್ತಾ ಇರೋದು ಎಷ್ಟು ಸರಿ? ಸೊ ಆ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನು ಮಾಡೋದು ಒಂದಷ್ಟು ವರ್ಗಗಳ ಜೊತೆ ನಾನು ಚರ್ಚೆ ಮಾಡಿದ್ದೀನಿ, ಇನ್ನು ಮಾಡ್ತಾ ಇದ್ದೀನಿ. ಸೊ ನಿಜ 2 ವಾರ ನಮ್ಮ ಶಾಲೆ ಶುರುವಾಗಿದ್ದು 1ನೇ ತಾರೀಕಿಂದ. ಅದಾದಮೇಲೆ ನಮ್ಮದು ಈ ಪ್ರೋಸೆಸ್ ಎಲ್ಲನೂ ಕೂಡ ಪ್ರಾರಂಭ ಆಯಿತು. ಜೊತೆಗೆ ಚೆನ್ನೈ ಹೈಕೋರ್ಟ್ದು ಯಾವುದೋ ಒಂದು ಡಿಸಿಷನ್ ನಮ್ಗೆ ಗೊತ್ತಾಯಿತು. ಇದನ್ನೆಲ್ಲ ನಾವು ಅಧ್ಯಯನ ಮಾಡ್ತಾಯಿದ್ವಿ. ಒಂದು ಸ್ಥೂಲವಾದ ಒಂದು ಶಿಫಾರಸನ್ನು ಕೂಡ ಮಾಡಿದ್ದಾರೆ ನಮ್ಮ ಆಯುಕ್ತರು. ಅದನ್ನು ಇನ್ನೂ ಅಷ್ಟು ಯಾವ ರೀತಿ ಮಾಡ್ಬೋದು ಅಂತ ನಾವು ಯೋಚನೆ ಮಾಡ್ತಿದ್ವಿ. ಪೋಷಕರು ಯಾವುದೇ ರೀತಿ ಆತಂಕ ಪಡೋದು ಬೇಡ, ಅವರೇನು ಕೂಡ ಹೋರಾಟಕ್ಕೂ ಹೋಗೋದು ಬೇಡ. ಪೋಷಕರಿಗೆ ಮತ್ತು ಇವಾಗ ನೋಡಿ, ನಾವು ಹೇಳಿದ ತಕ್ಷಣ ಖಾಸಗಿ ಶಾಲೆಯವರು ನೀವೇನಾದ್ರು ಕೂಡ ಕಡಿತ ಮಾಡಿದ್ರೆ ನಾವು ಕೂಡ ನಮ್ಮ ಶಿಕ್ಷಕರದ್ದು ಕಡಿತ ಮಾಡ್ತೀವಿ ಅಂತ ಅಲ್ಲೊಂದು ಕೂಗು ಅಥವಾ ಧ್ವನಿ ಇದ್ದಿದೆ. ಇದನ್ನೆಲ್ಲ ನಾವು ಗಮನಿಸ್ಬಿಟ್ಟು ಎಲ್ಲರಿಗೂ ಕೂಡ ಹಿತ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಸಚಿವರು ಹೇಳಿದಾಗೆ ಬಹಳ ಸೂಕ್ಷ್ಮ ವಿಚಾರ, ಸರಿ ಒಪ್ಕೊಳ್ಳೋಣ. ಆದ್ರೆ ಪೋಷಕರಿಗೆ ಯಾವ ತರ ಈ ಫೀಸ್ ಹೊರೆಯಾಗ್ತಾ ಇದೆ, ಮತ್ತೆ ಖಾಸಗಿ ಶಾಲೆಯವರು ಇದನ್ನ ಕಡಿತ ಮಾಡಿದ ಮೇಲೆ ಹೆಂಗ್ ಮ್ಯಾನೇಜ್ ಮಾಡಬಹುದು, ಬಹುಶಃ ಇದನ್ನ ನೀಟಾಗಿ ಅಧ್ಯಯನ ಮಾಡಿ ಆದಷ್ಟು ಬೇಗ ನಿರ್ಧಾರ ಏನು ಅಂತ ತಿಳಿಸಿದ್ರೆ ಒಳ್ಳೇದು, ಅನಗತ್ಯವಾಗಿ ಪೋಸ್ಟ್ಪೋನ್ ಮಾಡಕ್ಕಿಂತ. ಸೊ ಇವತ್ತು ಡೆಡ್ ಲೈನ್ ಮುಗಿಯುತ್ತೆ, ಪೋಷಕರು ಏನ್ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ ಈಗ? ಶರ್ಮಿತಾ, ಪೋಷಕರು ಇವತ್ತಿನವರೆಗೂ ಅಂದರೆ ನಿನ್ನೆ ಮತ್ತು ಇವತ್ತು 2 ದಿನ ಡೆಡ್ಲೈನ್ ಕೊಟ್ಟಿದ್ರು. ಈಗಾಗಲೇ ಪೋಷಕರ ವಿವಿಧ ಸಂಘಟನೆಗಳು ಸಚಿವರ ಮನೆ ಮುಂದೆ ಹೋಗಿ ಕಸ ಬಳಿಯುವಂಥ ಪ್ರಯತ್ನವನ್ನು ಮಾಡಿ ಪ್ರತಿಭಟನೆಯನ್ನು ಕೂಡ ಮಾಡಿದರು ಮತ್ತು ಹಲವು ಹಂತದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಇದೀಗ 2 ದಿನಗಳ ನಂತರ ಅಂದರೆ ಇವತ್ತು ಒಂದು ದಿನವನ್ನು ಕೂಡ ಕಾದು ನೋಡ್ತಾರೆ ಪೋಷಕ ಸಂಘಟನೆಗಳು. ಇವತ್ತು ಕೂಡ ನಿರ್ಧಾರ ಸರ್ಕಾರದಿಂದ ಹೊರಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಯಾಕಂದರೆ ನಿನ್ನೆ ಸ್ಪಷ್ಟವಾಗಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿರೋದು, ಇದು ಅವಸರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಅಲ್ಲವೇ ಅಲ್ಲ. ಚೆನ್ನೈನಿಂದನೂ ಕೂಡ ಒಂದು ಆರ್ಡರ್ ಆಗಿದೆ, ಅವೆಲ್ಲವೂ ಕೂಡ ಗಮನಕ್ಕೆ ತೆಗೆದುಕೊಂಡಿದ್ದೇವೆ. ಶಿಕ್ಷಣ ಇಲಾಖೆ ಆಯುಕ್ತರಂತ ಅನ್ಬುಕುಮಾರ್ ಅವರು ವಿಸ್ತೃತವಾದಂಥ ವರದಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ತಿದ್ದೇವೆ. ಆದರೆ ಅವಸರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅನ್ನೋ ಮಾತೇನಿದೆ, ಇದು ಪೋಷಕರನ್ನು ಇನ್ನಷ್ಟು ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದರೆ ಕಳೆದ 2 ವಾರದಿಂದನೂ ಕೂಡ ಜನವರಿ 1ನೇ ತಾರೀಕಿಂದ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ಆರಂಭ ಆಗ್ತಾ ಇದ್ದಾವೆ. ಇನ್ನೂ ಹೈಸ್ಕೂಲ್ ಮತ್ತು ಪ್ರೈಮರಿ ಹಂತದಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆರಂಭ ಮಾಡಲಿಕ್ಕೆ ಸರ್ಕಾರ ಕೂಡ ಮುಂದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಫೀಸನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಪ್ರತಿಷ್ಠಿತ ಕೆಲವು ಶಾಲೆಗಳು ಕೂಡ ಈಗಾಗಲೇ ತಮ್ಮ ಮಕ್ಕಳು ಶಾಲೆಗೆ ಸೇರಿಸದೇ ಇರೋದ್ರಿಂದ ಅಥವಾ ಫೀಸ್ ಕಟ್ಟದೇ ಇರೋದ್ರಿಂದ ಅವರನ್ನು ಹೊರ ಹಾಕುವಂಥ ಪ್ರಯತ್ನಗಳು ಮತ್ತು ಪ್ರಕರಣಗಳು ಕೂಡ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೋಷಕರು ಸಾಕಷ್ಟು ರೀತಿಯಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಖಾಸಗಿ ಶಾಲೆಗಳ ಶುಲ್ಕವನ್ನು ನಿಗದಿ ಮಾಡಲಿಕ್ಕೆ ಸರ್ಕಾರ ಯಾಕೆ ತಡೆ ಮಾಡ್ತಾ ಇದೆ, ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ, ಯಾಕೆ ಇದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ? ದಯಮಾಡಿ ಆದಷ್ಟು ಬೇಗನೆ ನಿರ್ಧಾರವನ್ನು ತೆಗೆದುಕೊಳ್ಳಿ, ಇಲ್ಲದೆ ಹೋದರೆ ನಾವು ಉಗ್ರ ಸ್ವರೂಪದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗ್ತೀವಿ ಅಂತಲೂ ಕೂಡ ಪೋಷಕ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ಶರ್ಮಿತಾ, ಥ್ಯಾಂಕ್ ಯು ಶರಣ್ ಹಂಪಿ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ದಿನೇ ಕೊರೋನಾ ಸಂಖ್ಯೆ ಏನಿದೆ ಅದು ಕಡಿಮೆ ಆಗ್ತಿದೆ, ಅಂದ್ರೆ ಹೊಸ ಪ್ರಕರಣಗಳ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಿರೋದು ಗಣನೀಯವಾಗಿ. ಹಾಗಾಗಿ 6ರಿಂದ 9ನೇ ತರಗತಿ ಆರಂಭಕ್ಕೆ ಇದೀಗ ಶಿಕ್ಷಣ ಇಲಾಖೆ ಚಿಂತನೆಯನ್ನ ಮಾಡ್ಕೊಳ್ತಿದೆ. ಸೊ
ಸೊ ಇವತ್ತು ಈ ಬಗ್ಗೆ ಒಂದು ಸಭೆ ಆಗುತ್ತೆ. ಸಭೆ ಆದ್ಮೇಲೆ ಅಂತಿಮವಾಗಿ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡಬೇಕು. ರೀಸೆಂಟ್ ಆಗಿ ಶಿಕ್ಷಣ ಸಚಿವರು ಮಾತಾಡ್ತಾ ಹೇಳ್ತಾ ಇದ್ರು, ಯಾಕಂದ್ರೆ SSLC ಮತ್ತೆ ಸೆಕೆಂಡ್ PUC ಕ್ಲಾಸಸ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ PUC ಮತ್ತೆ 1ರಿಂದ 9ನೇ ಕ್ಲಾಸ್ ತನಕನೂ ಕೂಡ ತರಗತಿಗಳನ್ನ ಆರಂಭ ಮಾಡಿ ಆಫ್ಲೈನ್ ಕ್ಲಾಸಸ್ ಅನ್ನ ನಾವು ಅಟೆಂಡ್ ಮಾಡೋದಕ್ಕೆ ರೆಡಿ ಇದೀವಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಪೋಷಕರು ಕೂಡ ಉತ್ಸುಕರಾಗಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಮುಂದಿನ ಸಭೆಯಲ್ಲಿ ನಾವು ಈ ಬಗ್ಗೆ ತೀರ್ಮಾನ ಕೈಗೊಳ್ತೀವಿ ಅಂತ. ಸೊ ಇವತ್ತು ಸುಧಾಕರ್ ಹಾಗೇನೆ ಸುರೇಶ್ ಕುಮಾರ್ ಅವರು ಈ ವಿಚಾರವಾಗಿ ಮೀಟಿಂಗ್ ಮಾಡ್ತಾರೆ. ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಮತ್ತೆ ಇಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಬಳಿಕ CMಗೆ ಒಂದು ವರದಿಯನ್ನ ಕೊಡಬೇಕಾಗುತ್ತೆ. ಸೊ ಈ ತರ ಒಂದು ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯ ಹೇಳಿದೆ. ಪೋಷಕರೇನ್ ಹೇಳ್ತಾರೆ, ಮಕ್ಕಳೇನ್ ಹೇಳ್ತಾರೆ, ಮತ್ತೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುವಂತಹ ತರಗತಿಗಳೇನಿದೆ ಸೆಕೆಂಡ್ PUC ಮತ್ತೆ SSLC. ಸೊ ಕೊರೋನಾ ಬಂದ ಮೇಲೆ ಅದು ಸ್ಟಾರ್ಟ್ ಆಗಿರೋದ್ರಿಂದ ಅದರ ಸಾಧಕ ಬಾಧಕಗಳಿಗೆ ಏನೇನು ಆಗಿದೆ, ಸೊ ಇದೆಲ್ಲ ವಿಚಾರವನ್ನ CMಗೆ ತಿಳಿಸಲಾಗುತ್ತೆ. ಸೊ ಅದಾದ್ಮೇಲೆ 10, 12ನೇ ತರಗತಿಯಂತೆ 6ರಿಂದ 9ನೇ ತರಗತಿಗಳನ್ನು ಕೂಡ ಶುರು ಮಾಡಲಾಗುತ್ತಾ ಅನ್ನೋದು ಬಹುತೇಕ ಇವತ್ತು ಡಿಸೈಡ್ ಆಗುತ್ತೆ. 2023 ಬ್ಲೂ ಪ್ರಿಂಟ್ ಕೇಸರಿ ಹಸಿರು ಪರಿಷತ್ ಮೈತ್ರಿ ಹೊರಟ್ಟಿ ಸಭಾಪತಿ ಫಿಕ್ಸ್. ಕಾಂಗ್ರೆಸ್ ಸೈಲೆಂಟ್ ಗೇಮ್ ಪ್ಲಾನ್ ಏನು? ಇದು ಸಭಾಪತಿ ಸೀಕ್ರೆಟ್ ಸ್ಟೋರಿ. ಇವತ್ತಿನಿಂದ ಮುಂದಿನ 7 ದಿನಗಳ ಕಾಲ ವಿಧಾನಮಂಡಲ ಜಂಟಿ ಕಲಾಪ ನಡೆಯುತ್ತೆ. ವಿಧಾನಸಭೆಗಿಂತ ಪರಿಷತ್ನದ್ದೇ ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರೋದು. ಇದಕ್ಕೆ ಕಾರಣ ವಿಧಾನ ಪರಿಷತ್ನ ಸಭಾಪತಿ ಯಾರಾಗ್ತಾರೆ ಅಂತ ಒಂದು ಕುತೂಹಲ ಇತ್ತಲ್ಲ. ಸೊ ಅದಕ್ಕೆ ಒಂದು ತೆರೆ ಬಿದ್ದಿದೆ. JDS ದಿಗ್ಗಜ ಸಭಾಪತಿ ಆಗ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಕಾಂಗ್ರೆಸ್ಗೆ ಕೈಕೊಟ್ಟು BJPಗೆ ಜೈ ಅಂತ JDS ಹೇಳಿದೆ. ಸೊ ಇದ್ರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ರಾಜಕೀಯವಾಗಿ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಹಾಗಾದ್ರೆ ಯಾತಕ್ಕೋಸ್ಕರ JDS ಈಗ BJP ಜೊತೆಗೆ ಕೈ ಜೋಡಿಸಿದೆ, ಕಾಂಗ್ರೆಸ್ಗೆ ಕೈ ಕೊಟ್ಟು ಅಂತಂದ್ರೆ JDS ಋಣ ತೀರಿಸೋದಕ್ಕೆ BJPಯಿಂದ ಈಗ ಪರಿಷತ್ ಗಿಫ್ಟ್ ಅಂತ ಸಿಕ್ಕಿದೆ. ಇವತ್ತು ಸಭಾಪತಿ ಆಗ್ತಾರೆ JDSನ ಬಸವರಾಜ ಹೊರಟ್ಟಿ. ಇನ್ನು ಇವತ್ತೇ ಉಪಸಭಾಪತಿ ಸ್ಥಾನಕ್ಕೂ ಕೂಡ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಸೊ ಬಿಜೆಪಿಯ ಪ್ರಾಣೇಶ್ ಉಪಸಭಾಪತಿ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಅವರು ಸಲ್ಲಿಕೆ ಮಾಡ್ತಾ ಇದ್ದಂತೆ ಅವಿರೋಧ ಆಯ್ಕೆಯಾಗುವಂತ ಸಾಧ್ಯತೆ ಇದೆ ಉಪಸಭಾಪತಿ ಸ್ಥಾನಕ್ಕೆ ಬಿಜೆಪಿಯ ಪ್ರಾಣೇಶ್ ಅವರು. ಇನ್ನು ಉಪಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನೇ ಹಾಕಿಲ್ಲ ಕಾಂಗ್ರೆಸ್. ಇನ್ನು ಕೈ ಸಭಾಪತಿ ವಿರುದ್ಧ ಬಿಜೆಪಿ ಅವಿಶ್ವಾಸ ಅಸ್ತ್ರಕ್ಕೂ ಕೂಡ ಇಲ್ಲ ಪ್ರತ್ಯಸ್ತ್ರ. ಹಾಗಾಗಿ ಹಾಲಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆ ಇವತ್ತು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲೇಬೇಕಾಗುತ್ತೆ. ಹಾಗಾದ್ರೆ ಬಿಜೆಪಿ ಜೆಡಿಎಸ್ಗೆ ಸಭಾಪತಿ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ ಯಾಕೆ ಅಂತ, ಮುಂದೆ ರಾಜ್ಯದಲ್ಲಿ ದೋಸ್ತಿಗೆ ಮೇಲ್ಮನೆಗೆ ವೇದಿಕೆ ಆಗುತ್ತಾ ಅನ್ನೋ ಚರ್ಚೆಗಳಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಲೆಕ್ಕಾಚಾರಗಳು ಹಾಗಾದ್ರೆ ಏನೇನಿದೆ, ಇಲ್ಲಿ ಭವಿಷ್ಯದ ದೃಷ್ಟಿಯಿಂದಲೇ ಈ ಮೈತ್ರಿಯನ್ನ ಮಾಡಿಕೊಂಡಿದೆ ಬಿಜೆಪಿ ಅನ್ನೋ ವಿಶ್ಲೇಷಣೆಗಳು ಈಗ ನಡೀತಾ ಇದೆ. ಹಾಗಾದ್ರೆ ಭವಿಷ್ಯದಲ್ಲಿ ಈ ಮೈತ್ರಿಯಿಂದ ಆಗುವಂತ ಪ್ರಯೋಜನಗಳು ಬಿಜೆಪಿಗೇನು, ಅದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಇನ್ನು ಜೆಡಿಎಸ್ ನಲ್ಲೂ ಕೂಡ ಭವಿಷ್ಯದ ಮೈತ್ರಿ ಲೆಕ್ಕಾಚಾರಗಳು ನಡೀತಾ ಇದೆ. ವಿರೋಧ ಇಲ್ಲದೆ ಮಸೂದೆಗಳ ಅಂಗೀಕಾರ ಈಗ ಬಿಜೆಪಿಗೆ ಬಹು ಮುಖ್ಯವಾಗಿದೆ. ಈಗ 7 ದಿನಗಳ ಕಾಲ ಈಗ ಸದನ ನಡೆಯೋದ್ರಿಂದ ಒಂದಿಷ್ಟು ಅಂಗೀಕಾರ ಬೇಕಾಗಿದೆ ಮಸೂದೆಗಳಿಗೆ. ಹಾಗಾಗಿ ಈ ಮೈತ್ರಿಯನ್ನ ಮಾಡಿಕೊಂಡಿದೆ ಬಿಜೆಪಿ. ಇನ್ನು ಜೆಡಿಎಸ್ಗೆ ಲಾಭ ಏನು, ಮೊದಲ ಬಾರಿಗೆ ಮೇಲ್ಮನೆಯಲ್ಲಿ ಜೆಡಿಎಸ್ಗೆ ಪಟ್ಟ ಸಿಗ್ತಾ ಇದೆ ಸಭಾಪತಿ ಸ್ಥಾನ. ಕಾಂಗ್ರೆಸ್ ಜೊತೆ ದಿನ ಕಳೆದಂತೆ ಹಳಸೋಗ್ತಾ ಇದೆ ಸಂಬಂಧ. ಸಿಎಂ BS5 ಮೇಲೆ ಸಾಫ್ಟ್ ಆಗಿದ್ದಾರೆ HDK. ಇನ್ನು ಕೈಗೆ ಅಧಿಕಾರ ಸಿಗದಂತೆ ಮಾಡುವಂತ ಪ್ಲಾನ್ ಅಲ್ಲೂ ಕೂಡ ಜೆಡಿಎಸ್ ಇದೆ. 2023 ವಿಧಾನಸಭೆ ಎಲೆಕ್ಷನ್ ಅಲ್ಲೂ ಕೂಡ ಮೈತ್ರಿ ಲೆಕ್ಕಾಚಾರ ಇರಬಹುದು. ರಾಜ್ಯದಲ್ಲಿ ಜೆಡಿಎಸ್ಗೆ ಎಲ್ಲೂ ಕೂಡ ಸದ್ಯಕ್ಕೆ ಅಧಿಕಾರ ಇಲ್ಲ. ಇನ್ನು ಬಿಜೆಪಿ ಸರ್ಕಾರಕ್ಕೂ ಕೂಡ ಜೆಡಿಎಸ್ ಬೆಂಬಲ ಏನ್ ಕೊಡ್ತಾ ಇದೆ, ಅದು ಮಹಾ ಅಸ್ತ್ರ ಆಗುತ್ತೆ. ಆ ಮೂಲಕ ಅಧಿಕಾರ, ಅಭಿವೃದ್ಧಿ, ಅನುದಾನ ಏನಿದೆ ಆ ಮಂತ್ರವನ್ನ ಜಪಿಸಬಹುದು ಅಂತ ಹೇಳ್ಬಿಟ್ಟು. ಇನ್ನು ರಾಷ್ಟ್ರೀಯ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷವಾಗಿ ಈಗ ಜೆಡಿಎಸ್ ಹೆಲ್ಪ್ ಮಾಡ್ತಾ ಇದೆ. ಬಿಜೆಪಿಗೆ ಏನ್ ಲಾಭ, ಮೇಲ್ಮನೆಯಲ್ಲಿ ಆಗುವಂತ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದೆ ಬಿಜೆಪಿ. ಆಗಿತ್ತು ಕಲಬುರಗಿ ಪೊಲೀಸರು ಈ ಹಲ್ಲೆ ಸಂಬಂಧ ಈಗ 6 ಮಂದಿಯನ್ನ ಬಂಧಿಸಿದ್ದಾರೆ. ಇಲ್ಲಿ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸ್ತಾ ಇದ್ರು ಕಿಡಿಗೇಡಿಗಳು. ಇನ್ನು ಕೈ ಕಾಲ್ ಮೇಲೆ ಹಲ್ಲೆ ಮಾಡಿದ್ರು, ತಲೆ ಕೆಳಗೆಲ್ಲ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದಂತ ಆರೋಪಿಗಳನ್ನ ಈಗ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಆಗಿರುವಂತ ಘಟನೆ ಇದು. ಕಲಬುರಗಿಯಲ್ಲಿ ದರೋಡೆ ಮತ್ತೆ ಲ್ಯಾಂಡ್ ಡೀಲ್ ಕೇಸ್ ಅನ್ನ ಮಾಡ್ತಾ ಇದ್ರು ಖತರ್ನಾಕ್ ಆರೋಪಿಗಳು. ಮಿರ್ಜಾ ಬೇಗ್, ಮಿರ್ಜಾ ಸಲ್ಮಾನ್, ಮೊಹಮ್ಮದ್ ರಫೀಕ್, ಶೇಖ್ ವಸೀಂ, ಮೊಹಮ್ಮದ್ ಜುಬೇರ್, ಹಾಗೇನೆ
ಮಾಜೀದ್ ಬಂಧಿತರು ಅನ್ನೋದು ಗೊತ್ತಾಗಿದೆ. ಬಂಧಿತರಿಂದ 2 ತಲ್ವಾರ್ ಹಾಗೆಯೇ 3 ಲಾಂಗ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮೊಬೈಲ್ ನಲ್ಲಿ ಕ್ಯಾಪ್ಚರ್ ಆಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ, ಯಾವ ತರ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ. ಸೊ ಈ ದೃಶ್ಯವನ್ನ ಆಧರಿಸಿ ಇದೀಗ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. 6 ಮಂದಿಯನ್ನ ಸದ್ಯಕ್ಕೆ ಬಂಧಿಸಿದ್ದಾರೆ. ಇವರೆಲ್ಲ ಸಿಕ್ಕವರ ಮೇಲೆ ಹಲ್ಲೆ ಮಾಡ್ತಿದ್ರು. ಪೊಲೀಸ್ ಠಾಣೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣ ಇಂಥವ್ರ ವಿರುದ್ಧ ದಾಖಲಾಗಿತ್ತು. ಬಿಲ್ಡಪ್ ಗೋಸ್ಕರ ಇವರು ಈ ತರ ಥಳಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. बोलता नहीं